ನಮಸ್ಕಾರ. ಇವತ್ತು ಏನಂತಂದರೆ 28 ಇದ್ದ 31ನೇ ತಾರೀಕುವರೆಗೂ ಅಮರಾಪುರ ಮಂಡಲ ವಲಸ ಗ್ರಾಮದಲ್ಲಿ ನಮ್ಮ ನೆಲೆಸಿರ್ತಕ್ಕಂಥ ಮಾರಮ್ಮ ದೇವಿ 5 ವರ್ಷಕ್ಕೊಂದ್ಸರಿ ನಡೀತಕ್ಕಂಥ ಈ ಜಾತ್ರೆಗೆ ಪ್ರತಿ ವರ್ಷ ಮಾಮೂಲಾಗೆ ಸಣ್ಣ ದೇವರು ಆಗಿ ಮಾಡ್ತೀವಿ. ಇನ್ನೊಂದೇನೆಂದರೆ 5 ವರ್ಷಕ್ಕೊಂದ್ಸರಿ ದೊಡ್ಡ ಜಾತ್ರೆ ಮಾಡ್ತೀವಿ. ಅದು ಈ ವರ್ಷ ಬಂದೈತೆ ದೊಡ್ಡ ಜಾತ್ರೆ. ಮಾರ್ಚ್ 28ರಿಂದ ಏಪ್ರಿಲ್ 1ರವರೆಗೂ ನಡೀತೈತೆ. ಅದ್ರಾಗೆ ಈ ರೂಪಸಮುದ್ರ, ವಲಸ, ನಡ್ಲುಡಂ 3 ಗ್ರಾಮ ಸೇರಿ ಮಾಡ್ತಾ ಇರೋದು ಜಾತ್ರೆ. ಭಾರಿ ಅದ್ಭುತವಾಗಿ ಎಲ್ಲ ಕಲಾ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ ಇರ್ತವೆ. ಅದಕ್ಕೋಸ್ಕರ ನಮ್ಮ ಸುತ್ತಮುತ್ತ ಇರ್ತಕ್ಕಂಥ ಎಲ್ಲ ಹಳ್ಳಿಯ ಗ್ರಾಮದ ಜನರು ಬಂದು ನಮ್ಮ ಜಾತ್ರೆಯನ್ನು ಅದ್ದೂರಿಯಾಗಿ ಮಾಡೋಕ್ಕೆ ನೀವೆಲ್ಲರೂ ಸಪೋರ್ಟ್ ಮಾಡಿ ఇది ಮಾಡ್ಬೇಕಂత ಕೇಳ್ತಾ ఇద్దాం. అందరికీ నమస్కారము. మా ఊర్లో 5 సంవత్సరాలకు ఒకసారి పెద్ద జాతర మారమ్మ జాతర జరుగుతుంది. దానికోసం అందరూ రావాల్సిందిగా కోరుతూ సంవత్సరానికి ఒకసారి జాతర జరుగుతుంది. అయితే 5 సంవత్సరాలకు ఒకసారి పెద్ద జాతర జరుగుతుంది. వీరప్ప సముద్రము, అగ్రహారము ఈ 3 ఊర్లు కలిపి జాతర చేస్తున్నాము. చుట్టుముట్టు ఉన్న గ్రామాలందరూ కూడా వచ్చి సక్రమంగా జరుపుతారు. జాతరలో నేను కూడా కమిటీ మెంబర్గా ఉన్నాను. 3/26 సోమవారం మారమ్మ దేవియ జలదీబాయి ఉత్సవం జరుగుతుంది. 2వ రోజు హారతి ఉత్సవం జరుగుతుంది. అందరికీ నమస్కారం. తేదీ 28 మార్చ్ 2026 నుండి 31వ తేదీ వరకు వలస గ్రామ పంచాయతీలో శ్రీ మారమ్మ దేవి తల్లి యొక్క జాతరను 5 రోజుల జాతరను జరుపుకుంటున్నాము. ఈ 5 రోజుల్లో అందరూ వచ్చి జాతరను దిగ్విజయం చేయాల్సిందిగా కోరుతూ, ప్రతి సంవత్సరము మామూలుగా ఒక రోజు జాతర జరుగుతుంటుంది దేవుడు వెళ్ళేది. 5 సంవత్సరాలకు ఒకసారి అయితే పెద్ద జాతర జరుగుతుంది. ఈ జాతరలో అందరూ పాల్గొని దేవుని యొక్క ఆశీర్వాదంలో తీసుకుంటూ మంచి జరగాలని ಈ ಸಭಾಮುಖಂగా ಕೋರ್ಕೊಂటున్నాను. ಎಲ್ಲರಿಗೂ ನಮಸ್ಕಾರ. ನಮ್ಮ ವಲಸೆ ಪಂಚಾಯತಿಯಲ್ಲಿ 28/3/26ನೇ ತಾರೀಕಿನ ವಲಸೆ ಪಂಚಾಯತಿಯಲ್ಲಿ ನಮ್ಮ ಮಾರಮ್ಮ ದೊಡ್ಡ ಜಾತ್ರೆ ಮಹೋತ್ಸವ ನಮ್ಮ ಮೂರಳ್ಳಿ ಗ್ರಾಮದ ಭಕ್ತಾದಿಗಳು ಮತ್ತು ಪ್ರಜೆಗಳು ಎಲ್ಲರೂ ಸೇರಿ ನಿರ್ಣಯ ಮಾಡಿದ್ದಾರೆ. ಈ ಜಾತ್ರೆನ ಯಾವೇ ವಿಧವಾದ ತೊಂದರೆ ಇಲ್ಲದಂಗೆ ನಮ್ಮ ಪಂಚಾಯತಿ ಪ್ರಜೆಗಳೆಲ್ಲರೂ ಕೂಡ ಸಹಕರಿಸಿ ನಮ್ಮ ಮಾರಮ್ಮ ಜಾತ್ರೆಯನ್ನು ದಿಗ್ವಿಜಯವಾಗಿ ನೆರವೇರಿಸ್ಬೇಕಂತ ಎಲ್ಲರನ್ನೂ ಕೂಡ ಕೇಳ್ತಾ ಇದ್ದೀನಿ. ಪ್ರತಿ ವರ್ಷ 1 ದಿನ ಜಾತ್ರೆ, 5 ವರ್ಷಕ್ಕೊಂದ್ಸರಿ ದೊಡ್ಡ ಜಾತ್ರೆ 5 ದಿನ ಇರ್ತೈತೆ. ಈ ಜಾತ್ರೆಗೆ ಒಳ್ಳೆ ಹೆಸರು ಬರಬೇಕು ಅಂದರೆ ನಮ್ಮ ಗ್ರಾಮದ ಜನರು ಮತ್ತು ನಮ್ಮ ಪಂಚಾಯತಿ ಜನರೆಲ್ಲರೂ ಕೂಡ ಯಾವುದೇ ವಿಧವಾದ ಒಂದು ಆಟಂಕ ಇಲ್ದಂಗೆ ಜಾತ್ರೆನ ನಾವೆಲ್ಲರೂ ಸೇರಿ ದಿಗ್ವಿಜಯ ಮಾಡಿದರೆ ಎಲ್ಲ ಊರಿಗೂ ಒಂದು ಆದರ್ಶವಾಗಿ ನಮ್ಮ ವಲಸೆ ಗ್ರಾಮ ಪಂಚಾಯತಿ ಆದರ್ಶವಾಗಿ ತಗೋಬೇಕು. ಅದೇ ರೀತಿಯಾಗಿ ನಮ್ಮ ಪ್ರಜೆಗಳೆಲ್ಲರೂ ಕೂಡ ಸಹಕರಿಸ್ತಾರಂತ ಕೋರಿಕೆ ಅಂತ ಈ ಮಾರಮ್ಮ ಜಾತ್ರೆ ಪ್ರತಿ ಭಕ್ತಾದಿಗಳು ಎಲ್ಲರೂ ಕೂಡ ಬಂದು ಈ ಜಾತ್ರೆನ ದಿಗ್ವಿಜಯವಾಗಿ ಮಾಡ್ಬೇಕಂತ ಸವಿನಯರಿಗೂ ನಾನು ಕೇಳ್ಕೊಂತ ಈ ಅವಕಾಶ ಕೊಟ್ಟಂತ ನಿಮ್ಮೆಲ್ಲರಿಗೂ ಕೂಡ ನಮ್ಮ ವಲಸೆ ಪಂಚಾಯತಿ ಪ್ರಜೆಗಳೆಲ್ಲರಿಗೂ ಕೂಡ ನಮಸ್ಕರಿಸ್ತಾ ವಿರಮಿಸ್ತಾ ಇದ್ದೀನಿ. ನಮಸ್ಕಾರ. ನಮ್ಮ ಗ್ರಾಮದಲ್ಲಿ 28ರಿಂದ ಈ ತಿಂಗಳು 28ರಿಂದ ನೆಕ್ಸ್ಟ್ ಮಂತ್ 1ನೇ ತಾರೀಕುವರೆಗೂ ಸುಮಾರು 5 ದಿವಸದ ದೊಡ್ಡ ಜಾತ್ರೆ ಕಾರ್ಯಕ್ರಮ ಮಾರಮ್ಮ ಗ್ರಾಮ ದೇವತೆ ದೊಡ್ಡ ಜಾತ್ರೆ ನಡೀತಿದೆ. ಆನವಾಯಿತಿ ಪ್ರಕಾರ ಪ್ರತಿ ವರ್ಷವೂ ಉಗಾದಿ ಆದಮೇಲೆ 1 ದಿವಸದ ಜಾತ್ರೆ ಇರ್ತದೆ. 5 ವರ್ಷಕ್ಕೊಂದ್ಸರಿ ದೊಡ್ಡ ಜಾತ್ರೆ ಮಾಡ್ತಾ ಇದ್ದೀವಿ. ಹಾಗಾಗಿ ನಮ್ಮ ಈ ಒಂದು ಜಾತ್ರೆಗೆ ಎಲ್ಲರನ್ನೂ ಸರ್ವರನ್ನೂ ಆಹ್ವಾನ ಮಾಡ್ತಾ ಇದ್ದೀವಿ. ನಮ್ಮ ಗ್ರಾಮಕ್ಕೆ ಬಂದು ನಮ್ಮ ಗ್ರಾಮ ದೇವತೆಯ ಆಶೀರ್ವಾದ ತಗೊಳ್ಬೇಕಾಗಿ ವಿನಂತಿ ಮಾಡ್ಕೊಳ್ತಿದ್ದೀವಿ. ಮತ್ತು
ನಮ್ಮ 3 ಗ್ರಾಮದ ವಲಸೆ, ವೀರಸಮುದ್ರ, ನಡ್ಲುಡೆವ್ ಈ 3 ಗ್ರಾಮದ ಜನಗಳಿಗೆ ಈ ಒಂದು ಜಾತ್ರೆಯ ಶುಭಾಶಯಗಳು ಕೋರ್ತಾ ಇದ್ದೀವಿ. ಮತ್ತು ನಮ್ಮ ಈ ಒಂದು ದೊಡ್ಡ ಜಾತ್ರೆ ಕಾರ್ಯಕ್ರಮ ಎಲ್ಲ ವಿಧವಾದಂಥ ಶಾಂತಿ ಸೌಹಾರ್ದತೆಯಿಂದ ಅಚ್ಚುಕಟ್ಟಾಗಿ ಈ ಒಂದು ಜಾತ್ರೆನ ಯಶಸ್ವಿ ಆಗಲಿಕ್ಕೆ ಪ್ರತಿಯೊಬ್ಬರೂ ಸಹಕಾರ ಕೊಡಬೇಕು ಅಂತಂದೇಳಿ ನಮ್ಮ 3 ಗ್ರಾಮದ ಜನತೆ ಮತ್ತು ಈ ನಮ್ಮ ಗ್ರಾಮಕ್ಕೆ ಜಾತ್ರೆಗೆ ಬರೋಂಥ ಒಂದು ಎಲ್ಲ ಭಕ್ತಾದಿಗಳಲ್ಲೂ ವಿನಂತಿ ಮಾಡ್ಕೊಳ್ತಾ ಇದ್ದೀವಿ. ಶಾಂತಿಯಿಂದ ಎಲ್ಲರೂ ವರ್ತಿಸಿ ಎಲ್ಲ ವಿಷಯದಲ್ಲಿನೂ ಈ ಒಂದು ಜಾತ್ರೆನ ಯಶಸ್ವಿಗೊಳಿಸಬೇಕು ಅಂತಂದೇಳಿ ನಿಮ್ಮನ್ನೆಲ್ಲರನ್ನು ಕೈ ಮುಗಿದು ಬೇಡ್ಕೊಳ್ತೀವಿ. ಎಲ್ರಿಗೂ ನಮಸ್ಕಾರ. ನಾವು ಆನವಾಯಿತು ಪ್ರಕಾರ ವಲಸೆ ಮಾರಮ್ಮ ಜಾತ್ರೆಯನ್ನು ವರ್ಷಾನ 1 ದಿನ ಜಾತ್ರೆ ಮಾಡ್ತೀವಿ. 5 ವರ್ಷಕ್ಕೊಂದ್ಸರಿ ದೊಡ್ಡ ಜಾತ್ರೆ ಅಂತ ಮಾಡುತ್ತೀವಿ. ವಲಸೆ, ವೀರಸಮುದ್ರ, ನೆಡಲೋಡೆ 3 ಹಳ್ಳಿ ಗ್ರಾಮಸ್ಥರು ಕಲಿತು 5 ವರ್ಷಕ್ಕೊಂದ್ಸರಿ 28ರಿಂದ 2ನೇ ತಾರೀಕುವರೆಗೂ ವಲಸೆ ಗ್ರಾಮ ಪಂಚಾಯಿತಿಯಲ್ಲಿರುವ ವಲಸೆ ಮಾರಮ್ಮ ದೇವರನ್ನು ಅದ್ದೂರಿಯಾಗಿ ದೇವರ ಜಾತ್ರೆಯನ್ನು ಮಾಡುತ್ತಿದ್ವಿ. ಅದರಾಗೆ 3 ಗ್ರಾಮದವರು ಅದಕ್ಕೆ ಸಹಾಯ ಸಹಕಾರ ಮಾಡಿ ಅದು ದೇವರ ಕೃಪೆಗೆ ಎಲ್ಲರೂ ಪಾತ್ರರಾಗಬೇಕಾಗಿ ಕೋರುತ್ತಿದ್ದೀವಿ.